BA ಹಾಗೂ BSWನ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತು ಎಂಟನ ಪುಂಗಿ ಅನ್ನುವಂಥ ಗದ್ಯದ ಕವಿ ಪರಿಚಯ KP ಪೂರ್ಣಚಂದ್ರ ತೇಜಸ್ವಿಯವರ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ನಿಮ್ಮ ಪರೀಕ್ಷೆಗೆ 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗೆ ಇದು ಅನುಕೂಲವಾಗುತ್ತೆ. ಜೊತೆಗೆ ಕವಿ ಪರಿಚಯದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಬಹುದಾಗಿರುವ 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾದ ಕವಿ ಪರಿಚಯ, 1 ಅಂಕದ ಪ್ರಶ್ನೆಗಳು, ಗದ್ಯ ಪದ್ಯಗಳ ಸಾರಾಂಶಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಈಗ ಎಂಟನ ಪುಂಗಿ ಕವಿ, ಇದರ ಕವಿ KP ಪೂರ್ಣಚಂದ್ರ ತೇಜಸ್ವಿಯವರು. KP ಪೂರ್ಣಚಂದ್ರ ತೇಜಸ್ವಿಯವರ ಭಾವಚಿತ್ರವನ್ನು ಕೂಡ ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಇವರೇ KP ಪೂರ್ಣಚಂದ್ರ ತೇಜಸ್ವಿ. ಕುವೆಂಪು ಅವರ ಮಗನಾಗಿರುವ KP ಪೂರ್ಣಚಂದ್ರ ತೇಜಸ್ವಿ. ಇವರ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ ನೋಡಿ. ಕವಿ KP ಪೂರ್ಣಚಂದ್ರ ತೇಜಸ್ವಿ, ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಜನನ ಆದದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಜನನ 8/8/1938ರಲ್ಲಿ ಇವರು ಜನಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ತಂದೆ ಕುವೆಂಪು, ತಾಯಿ ಹೇಮಾವತಿ. ಪೂರ್ಣಚಂದ್ರ ತೇಜಸ್ವಿಯವರ ತಾಯಿ ಹೇಮಾವತಿ ಆಗಿದ್ದಾಳೆ. ತಾಯಿ ಹೇಮಾವತಿ. ಇವರ ಕಾವ್ಯನಾಮ ಬಹಳ ಮುಖ್ಯ, ಇದು ಕೇಳ್ಬೋದು. ಕಾವ್ಯನಾಮ ಪೂಂಚತೆ ಎನ್ನುವುದು ಇವರ ಕಾವ್ಯನಾಮ ಆಗಿದೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಮುಗಿಸಿ ನಂತರ BA ಆನರ್ಸ್ ಪದವಿಯನ್ನು ಮೈಸೂರಿನಲ್ಲಿ ಪೂರೈಸಿದರು. ಹವ್ಯಾಸ ಏನು ಅಂತಂದರೆ, ತೇಜಸ್ವಿಯವರು ಛಾಯಾಗ್ರಹಣದಲ್ಲಿ ಮತ್ತು ಸಾಹಿತ್ಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡಿದ್ದರು. ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಬರವಣಿಗೆಗಳ ಮೂಲಕ, ಹೊಸ ಪ್ರಯೋಗಗಳ ಮೂಲಕ ಓದುಗರ ಮನಸ್ಸನ್ನು ಗೆದ್ದವರು ಪೂರ್ಣಚಂದ್ರ ತೇಜಸ್ವಿ. ಕೃತಿಗಳು, ಯಾವೆಲ್ಲ ಕೃತಿಗಳನ್ನು ಬರೀತಾರೆ ನೋಡೋಣ. ಕಥಾ ಸಂಕಲನಗಳು, ಇವರು ಬರೆದ ಪ್ರಮುಖವಾದ ಕಥಾ ಸಂಕಲನ ಬೃಹನ್ನಳೆ, ಸೋಮುವಿನ ಸ್ವಗತಲಹರಿ, ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು. ಮುಖ್ಯವಾಗಿ ಅಬಚೂರಿನ ಪೋಸ್ಟ್ ಆಫೀಸು ಬಹಳ ಮುಖ್ಯವಾದ ಕೃತಿಯಾಗಿದೆ. ಹಾಗೆ ಕಾದಂಬರಿಗಳನ್ನು ಕೂಡ ಬರೀತಾರೆ. ಕಾದಂಬರಿಗಳು ನಿಗೂಢ ಮನುಷ್ಯರು, ಚಿದಂಬರ ರಹಸ್ಯ ಅನ್ನುವಂಥದ್ದು, ಕಿರಗೂರಿನ ಗಯ್ಯಾಳಿಗಳು, ಕರ್ವಾಲು, ಜುಗಾರಿ ಕ್ರಾಸ್, ಇವು ಇವರು ಬರೆದ ಕಾದಂಬರಿಗಳಾಗಿವೆ. ಪರಿಸರ ಪ್ರೇಮಿ, ಪರಿಸರಕ್ಕೆ ಸಂಬಂಧಿಸಿದ ಕತೆ, ಕಾದಂಬರಿಗಳನ್ನು ಬರೀತಾ ಜೀವನದುದ್ದಕ್ಕೂ ವಿಶಿಷ್ಟ ಬರವಣಿಗೆಯ ಮೂಲಕ ಪರಿಚಿತರಾದವರು KP ಪೂರ್ಣಚಂದ್ರ ತೇಜಸ್ವಿ. ಪರಿಸರ ಸಂಬಂಧಿತ ಕೃತಿಗಳು ಯಾವುವು ಅಂತಂದರೆ ಕಾಡು ಮತ್ತು ಕ್ರೌರ್ಯ, ಫ್ಲೈಯಿಂಗ್ ಸಸಾರ್ ಭಾಗ 1, 2, ವಿಸ್ಮಯ ಭಾಗ 1, 2 ಮತ್ತು 3, ಕನ್ನಡ ನಾಡಿನ ಹಕ್ಕಿಗಳು, ಸಹಜ ಕೃಷಿ, ಈ ಅದ್ಭುತ ಜಗತ್ತು ಇತ್ಯಾದಿ ಕೃತಿಗಳನ್ನು ಇವರು ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಬರೀತಾರೆ. ಇವರು ಬರೆದ ಪ್ರಮುಖವಾದ ನಾಟಕ ಯಮಳ ಪ್ರಶ್ನೆ ಎನ್ನುವುದು ಪ್ರಮುಖವಾದ ನಾಟಕ ಆಗಿದೆ. ಇವರು ಬರೆದ ಪ್ರಮುಖವಾದ ನಾಟಕ ಯಮಳ ಪ್ರಶ್ನೆ. ಇವರು ಬರೆದ ಪ್ರವಾಸ ಕಥನ ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅನ್ನುವಂಥದ್ದು ಇವರು ಬರೆದ ಪ್ರಮುಖವಾದ ಪ್ರವಾಸ ಕಥನ ಆಗಿದೆ. ಶ್ರೀಯುತರಿಗೆ ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಮಾಡಿರುವಂಥ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಭಾಳಷ್ಟು ಪ್ರಶಸ್ತಿಗಳು ದೊರೆತವೆ. ಅದರಲ್ಲಿ ಮುಖ್ಯವಾಗಿ 1980ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಇವರಿಗೆ ಸಿಗ್ತದೆ. ಹಾಗೆ ಚಿದಂಬರ ರಹಸ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ. ಇಷ್ಟು ಮುಖ್ಯವಾದ ಮಾಹಿತಿ. ಹಾಗಾದರೆ ಈ KP ಪೂರ್ಣಚಂದ್ರ ತೇಜಸ್ವಿಯವರ ಕವಿ ಪರಿಚಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳೇನು? ಹೀಗೆ ಕೇಳ್ಬೋದು. 1 ಅಂಕದಲ್ಲಿ 5 ಅಂಕಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರ ಕವಿ ಪರಿಚಯ ಬರೀರಿ ಅಂತ ಕೇಳ್ಬೋದು. ಇಲ್ಲವಾದರೆ 1 ಅಂಕದಲ್ಲಿ
KP ಪೂರ್ಣಚಂದ್ರ ತೇಜಸ್ವಿ ಅವರ ಪೂರ್ಣ ಹೆಸರು ಏನಂತ ಕೇಳ್ಬೋದು. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅಂತ ಉತ್ತರ ಬರೆದ್ರೆ ಆಗತ್ತೆ. ಪ್ರಶ್ನೆ 2, KP ಪೂರ್ಣಚಂದ್ರ ತೇಜಸ್ವಿ ಅವರು ಎಲ್ಲಿ ಜನಿಸಿದರು ಅಂತಲೂ ಕೂಡ ಕೇಳಬಹುದು. ಉತ್ತರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಆಮೇಲೆ ನಂತರ KP ಪೂರ್ಣಚಂದ್ರ ತೇಜಸ್ವಿ ಅವರು ಯಾವಾಗ ಜನಿಸಿದರು ಅಂತ ಕೇಳ್ಬೋದು. 8/8/1938ರಲ್ಲಿ ಜನಿಸಿದರು ಅಂತ ಬರಿಬೋದು. ಪ್ರಶ್ನೆ 4, KP ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ತಾಯಿಗಳ ಹೆಸರೇನು? ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ತಾಯಿಗಳು, ತಂದೆ ಕುವೆಂಪು, ತಾಯಿ ಹೇಮಾವತಿ. ಹೀಗೂ ಕೇಳ್ಬೋದು. ಚಿದಂಬರ ರಹಸ್ಯ ಇದು ಯಾರ ಕೃತಿಯಾಗಿದೆ? ಇದು KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಯಾಗಿದೆ ಅಂತ ಬರಿಬೋದು. ಇದಾದಮೇಲೆ ಪ್ರಶ್ನೆ ಹೀಗೂ ಕೇಳ್ಬೋದು. KP ಪೂರ್ಣಚಂದ್ರ ತೇಜಸ್ವಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು? ಇದು ಅವರ ಕಾದಂಬರಿ ಚಿದಂಬರ ರಹಸ್ಯ ಅನ್ನುವಂಥ ಕಾದಂಬರಿಗೆ ದೊರೆಯಿತು ಅಂತ ಬರಿಬೋದು. ಅಥವಾ ಇನ್ನೊಂದು ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರವಾಸ ಕಥನ ಯಾವುದು ಅಂತ ಕೇಳ್ಬೋದು. ಉತ್ತರ ಅಲೆಮಾರಿ ಅಂಡಮಾನ್ ಮಹಾನದಿ ನೈಲ್ ಅನ್ನುವಂಥದ್ದು ಇಲ್ಲಿ ಬರೆದ್ರೆ 1 ಅಂಕದಲ್ಲಿ ಸರಿ ಉತ್ತರಗಳಾಗ್ತವೆ. ಇಷ್ಟು ಪೂರ್ಣಚಂದ್ರ ತೇಜಸ್ವಿ ಅವರ ಕುರಿತಾದ ಒಂದಿಷ್ಟು ಮಾಹಿತಿ. ಇದು ನಿಮ್ಮ 5 ಅಂಕದ ಪ್ರಶ್ನೆಗಳಿಗೆ ಸಹಾಯ ಆಗ್ತದೆ. ವಿದ್ಯಾರ್ಥಿಗಳು ಬರೆದಿಟ್ಕೋಬೋದು. ಜೊತೆಗೆ 1 ಅಂಕದ ಪ್ರಶ್ನೆಗಳಿಗೆ ಇದು ಸಹಾಯವಾಗ್ತದೆ. ವಿದ್ಯಾರ್ಥಿಗಳು ಇದನ್ನು ಬರೆದಿಟ್ಕೋಬೋದು. ಇಷ್ಟು ತಯಾರಿಸಿಕೊಂಡಿದ್ದೆ ಆದರೆ ನಿಮಗೆ 5 ಅಂಕ ಹಾಗೂ 1 ಅಂಕಕ್ಕೆ ತುಂಬ ಸಹಾಯ ಆಗ್ತದೆ. ಮುಂದಿನ ತರಗತಿಯಲ್ಲಿ ಉಳಿದ ಗದ್ಯ ಪದ್ಯಗಳ ಕವಿಗಳ ಪರಿಚಯ ಮತ್ತು 1 ಅಂಕದ ಪ್ರಶ್ನೆಗಳು ಸಾರಾಂಶವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಇಷ್ಟನ್ನು ಕೇಳಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.